ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏ ಜವರ, ಯಾಕ್ಲಾ ಸುಮ್ಕಾಗ್ಬಿಟ್ಟೆ? ಇನ್ನೊಂದೆರಡು ಹಾಕ್ಲಾ, ಚರ್ಮ ಕಿತ್ತೋಗ್ಬೇಕು ಹಂಗೋಡಿ. ಎಮ್ಮೆ ಚರ್ಮ ಕಣವ, ಏಟ್ ಹೊಡೆದ್ರು ಏನು ಆಗಕ್ಕಿಲ್ಲ. ಆದ್ರೂ ಇವ್ರಿಬ್ಬರು ನಾನು ಮೆಟ್ಲೇಬೇಕಣವ. ನನ್ನ ಹತ್ರನೇ ನಾಟಕ ಮಾಡ್ಬಿಟ್ರಲ್ಲ. ಊರಿಗೆಲ್ಲ ನಾನ್ ಮೋಸ ಮಾಡ್ತಿದ್ದೆ, ಇವತ್ತು ಇವ್ರಿಬ್ರು ನನಗೆ ಮೋಸ ಮಾಡ್ಬಿಟ್ರಲ್ಲವ. ಅಲ್ಲ ಕಂಡ್ರಲ್ಲ, ನೀವಿಬ್ರು ಹಿಂಗ್ ಮಾಡಿದ್ರೆ ಇದು ನನ್ಗೆ ಗೊತ್ತಾಗಿಲ್ಲ ಅನ್ಕೊಂಡಿದ್ರ? ನಾನು ರಾಜಕೀಯಕ್ಕೆ ಬರೋದಕ್ಕೆ ಸುಮ್ಮನೆ ಬಂದಿದ್ದೀನಿ ಅನ್ಕೊಂಡಿದ್ದೀನಿಲ್ಲ. ಇದ ತಂತ್ರ ಕುತಂತ್ರ ಎಲ್ಲ ಮಾಡಿನೇ ಈ ಸೀಟಲ್ಲಿ ನಾನು ಕೂತಿರೋದು. ನಿಮ್ಮಂತ ಎಷ್ಟು ಗುಳ್ಳೆ ನರಿಗಳನ್ನ ನಾನು ನೋಡೋದಕ್ಕೆಲ್ಲ ಹೇಳಿ. ಮಾವ, ಅದು ಗೊತ್ತಿಲ್ಲದೆ ನನ್ನಿಂದ ತಪ್ಪಾಗಿದೆ ನಿಜ. ಆದ್ರೆ ಅವನ ಹತ್ರ ನಾನು ಯಾಕೆ ದುಡ್ಡು ತಗೊಂಡೆ ಗೊತ್ತಾ? ಲೈ ತಮ್ಮಂಗಿ ನನ್ನ ಮಗನೇ, ನಿನ್ನ ಈ ಕೆಟ್ಟ ಬಾಯಿಂದ ನನ್ನ ಮಾವ ಅಂತ ಕರಿಬೇಡಕಲ್ಲ, ನನ್ಗೆ ಅಸಹ್ಯ ಆಯ್ತದೆ. ನೀನು ನನ್ನ ಮಗಳ ಗಂಡ, ನನ್ನ ಅಳಿಯ ಆಗಿದ್ಯಾ ಅಂತ ಈಟ್ ದಿವಸ ಬದುಕೊಂಡಿದ್ಯಾ. ಇಲ್ಲ ಅಂದಿದ್ರೆ ಸ್ಮಶಾನದಲ್ಲಿರೋ ಮರಗಳಿಗೆ ನೀನು ಗೊಬ್ಬರ ಆಗ್ಬಿಡ್ತಿದ್ದೆ. ಅಲ್ಲಕ್ಕಲ್ಲ, ನಮ್ಮನೆ ಅನ್ನ ತಿನ್ಕೊಂಡು ನನಗೆ ದ್ರೋಹ ಮಾಡಕ್ಕೆ ಹೆಂಗ್ಲ ಮನ್ಸು ಬಂತು ನಿನಗೆ? ನಿಮ್ಮ ಅಪ್ಪ ಅಮ್ಮ ನಿಮ್ಮಿಬ್ಬರು ಯಾವ ನಕ್ಷತ್ರದಲ್ಲಿ ಎತ್ಬಿಟ್ರೋ ಏನೋ. ನಿಮ್ಮ ಅಪ್ಪ ಅಮ್ಮಂಗೆ ನೀವಿಬ್ರು ಒಂದೊಂದು ಮುತ್ತುಗಳು ಕಲ. ಒಟ್ನಲ್ಲಿ ಈ ಮುತ್ತುಗಳ ಸವಾಸ ನಾನು ಮಾಡ್ದನಲ್ಲ, ನನ್ನ ಮೆಟ್ ತಗೊಂಡು ನಾನೇ ಹೊಡ್ಕೋಬೇಕು. ಲೇ ಜವರ, ನೀನ್ ಹಿಂಗ್ ಉಗೀತಿದ್ರುವೆ ಗುಮ್ಮನ್ ಕುಸ್ಕೊಂತಾರ ಹೆಂಗ್ ಇಬ್ರು ನಿಂತವ್ರೆ ನೋಡು. ಸುಮ್ನೆ ನಿಂತ್ಕೊಳ್ದೆ ಇನ್ನೇನ್ ತಾನೇ ಮಾಡ್ತಾರೆ ಅಜ್ಜಿ? ಉಪ್ಪು ತಿಂದ ಮೇಲೆ ನೀರ್ ಕುಡಿಲೇಬೇಕು ಅಲ್ವಾ? ಅದಕ್ಕೆ ಹೀಗ್ ನಿಂತಿದ್ದಾರೆ. ಅಲ್ಲ ಸಂತೋಷ್ ಅವರೇ, ನೀವು ಅಷ್ಟೆಲ್ಲ ನಮ್ಮ ಮಾವನ ಹತ್ರ ದುಡ್ಡಿಸ್ಕೊಂಡ್ರಿ, ಕರೆಕ್ಟಾಗಿ ಕೆಲಸ ಮಾಡ್ಬೇಕು ತಾನೆ? ಆ ತರ ಮಾಡಿದಿದ್ರೆ ಇವತ್ ನಿಮ್ಗೆ ಇಲ್ಲಿ ಈ ತರ ತಲೆ ತೆಗೆಸ್ಕೊಂಡು ನಿಂತ್ಕೊಳ್ಳೋಂತ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಯಾಕೆ ಹೀಗ್ ಮಾಡಿದ್ರಿ ಹೇಳಿ, ಮಾತಾಡಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಭಾವನಾ ಸಿದ್ದು ಒಟ್ಟಿಗೆ ಇದ್ದಾರೆ ಅಂತ ನನಗೆ ಈಗಲೇ ಗೊತ್ತಾಗಿರಲ್ಲ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಓ ಹೌದಾ? ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಗೊತ್ತಾಗೋ ಹಾಗೆ ಮಾಡ್ಕೋಬೇಕು. ದುಡ್ಡೇನಕ್ಕೆ ಇಸ್ಕೊಂಡಿರೋದು ನೀವು ಅಷ್ಟೊಂದು? ಆ ಭಾವನೆ ಎಲ್ಲಿಗೆ ಹೋಗ್ತಾಳೆ, ಎಲ್ಲಿಗೆ ಬರ್ತಾಳೆ ಅಂತ ತಿಳ್ಕೊಳ್ದೆ ಇದ್ಮೇಲೆ ಇನ್ನೇನಕ್ಕೆ ಬಂದು ನಿಮ್ಗೆ ಇಷ್ಟೊಂದು ದುಡ್ಡು? ಅಷ್ಟಕ್ಕೂ ಕೂಡ ಅವಳ ಮನೆಯಿಂದ ಆಚೆ ಹೋಗಿದ್ದಾಳೆ ಅಂತ ಅಂದ್ಮೇಲೆ ಆ ವಿಷಯನ ಮಾವಂಗ್ ತಿಳಿಸ್ಬೇಕು ತಾನೆ. ಅದು ಬಿಟ್ಬಿಟ್ಟು ಪೀಡೆ ತೊಲಗ್ತಲ್ಲ ಅಂತ ಅನ್ಕೊಂಡು ದುಡ್ಡನ್ನ ಎಂಜಾಯ್ ಮಾಡ್ಕೊಂಡು ಆರಾಮಾಗಿದ್ಬಿಟ್ರ? ಮಾವ, ವಿಷಯ ಬೇರೆನೇ ಇದೆ ಅಂತ ಅನ್ಸುತ್ತೆ. ಎಲ್ಲಿ ವಿಷಯನ ಮಾವನಿಗೆ ಹೇಳಿದ್ರೆ ನನಗೆ ಬರೋ ದುಡ್ಡು ನಿಂತೋಗ್ಬಿಡುತ್ತೋ ಅಂತ ಸುಮ್ಮನೆ ಸೈಲೆಂಟ್ ಆಗಿ ವಿಷಯ ಗೊತ್ತಿದ್ರು ಅದನ್ನ ಮುಚ್ಚಿಟ್ಟು ಸುಮ್ಮನಾಗ್ಬಿಟ್ರಿ ಅನ್ಸುತ್ತೆ. ಅಲ್ಲ, ನಿನ್ ಸೈಟಿನ ವಿಷಯ ಆಗ್ಲಿ, ನಿನ್ ಸಾಲದ ವಿಷಯ ಆಗ್ಲಿ ನನಗೆ ಬೇಕಾಗಿಲ್ಲ. ಒಟ್ಟಲ್ಲಿ ನೀನ್ ನನ್ನ ಹತ್ರ ತಗೊಂಡಿರೋ ದುಡ್ಡನ್ನ ನನಗೆ ವಾಪಸ್ ಕೊಡ್ಬೇಕು. ಆಟಯ ಸರ್, ಏನು ಹೇಳ್ತಿದ್ದೀರಾ ಸರ್? ಇರೋದನ್ನೇ ಕಡೆ ಹೇಳ್ತಾ ಇರೋದು. ನೀನ್ ನನ್ನ ಹತ್ರ ತಗೊಂಡಿರೋ ದುಡ್ಡಲ್ಲಿ ಅವನಿಗೆ 3 ಲಕ್ಷ ರೂಪಾಯಿ ಕೊಟ್ಟಿದ್ಯಾ. ಅದನ್ನ ಬಿಟ್ಟು ಇನ್ ಮಿಕ್ಕಿದ್ನ ನನಗೆ ವಾಪಸ್ ಕೊಡ್ಬೇಕು. ಅದಕ್ಕೆ ನಿನಗೊಂದು ವಾರ ಟೈಮ್ ಕೊಡ್ತಾ ಇದ್ದೀನಿ. ಆಟ್ರಲ್ಲಿ ನನ್ನ ದುಡ್ಡು ನನ್ನ ಹತ್ರ ಬಂದು ಬೀಳ್ಬೇಕು, ಇಲ್ಲ ಅಂದ್ರೆ ಪರಿಣಾಮ ನೆಟ್ಗೆ ಹಾಕಿಲ್ಲ. ಲಕ್ಷ್ಮೀ ನಿವಾಸ ಲಕ್ಷ್ಮೀ